ಹಾಗಿದ್ರೆ ಮಕ್ಳಿಗೆ ಬುದ್ಧಿ ಹೇಳಿ. ದೊಡ್ಡ ಮನೆ ನಿಮ್ಮನೆ ಮೇಲೆ ಇಟ್ಟಿರೋ ಪ್ರೀತಿಗೆ ನೀವು ನಮ್ಗೇನಾದ್ರೂ ಕಾಣಿಕೆ ಕೊಡ್ಬೇಕಲ್ವಾ? ಅಮ್ಮ, ನಾವೇನು ಕಾಣಿಕೆ ಕೊಡೋಕ್ಕಾಗತ್ತೆ ನಿಮಗೆ? ನನಗೆ ಮಾತ್ರ ಅಲ್ಲ, ನನಗೆ, ವೀರುಗೆ, ಈ ಮನೇಲಿರೋ ಎಲ್ರಿಗೂ ಆ ಕಾಣಿಕೆ ಇಷ್ಟ ಆಗುತ್ತೆ ಅಲ್ವಾ ವೀರು? ಅರ್ಥ ಆಗ್ಲಿಲ್ಲ ಅತ್ತವ್ರೆ. ಏನ್ ವೀರು, ನಿಂಗೆ ಅಷ್ಟು ಅರ್ಥ ಆಗಲ್ವಾ? ನಿನಗೆ ಮೊಮ್ಮಗು ಆಡಿಸ್ಬೇಕು ಅಂತ ಆಸೆ ಇಲ್ವೇನೋ? ಆದಷ್ಟು ಬೇಗ ಮೊಮ್ಮಗುನ ಎತ್ತಾಡಿಸ್ಬೇಕು ಅಂತ ಮಗಳಿಗೆ ಹೇಳ್ಬೇಕು ತಾನೆ. ಇನ್ನು ಸರಿ ಹೇಳಿ ಅಮ್ಮವ್ರೆ, ನಾವೀ ಮಾತು ಹೇಳ್ಬೇಕು ಅಂದ್ರೆ ನಮಗೂ ಸ್ವಲ್ಪ ಮುಜುಗರ. ಈಗ ನಿಮ್ಮ ಬಾಯಿಯಿಂದ ಈ ಮಾತು ಬಂತಲ್ಲ, ಅವ್ರು ಕೇಳಲೇಬೇಕು. ಹೌದೌದು, ನಮ್ಮ ಮನೇಲಿ ಮುದ್ದಾದ ಮಗು ಅಂಬೆಗಾಲ್ ಇಟ್ಕೊಂಡು ಓಡಾಡೋದನ್ನ ನಾವೆಲ್ಲರೂ ನೋಡ್ಬೇಕು ಅಂತ ನಮಗೂ ತುಂಬಾ ಆಸೆ. ಕರೆಕ್ಟಾಗಿ ಹೇಳ್ಬೇಕು ದನ. ಆದಷ್ಟು ಬೇಗ ಈ ಮನೆಗೆ ಒಂದು ಪುಟಾಣಿ ಸುಬ್ಬು ಅಥವಾ ಪುಟಾಣಿ ಶ್ರಾವಣಿ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಶ್ರಾವಣಿ ಮೇಡಮ್ ಅವ್ರಿಗೆ ಮಗು ಆದ್ರೆ ಜನ ಎಲ್ಲ ವಿದ್ಯಾಮಂತ್ರಿಗಳ ಮೊಮ್ಮಗು, ವಿದ್ಯಾಮಂತ್ರಿಗಳ ಮೊಮ್ಮಗು ಅಂತ ಎಲ್ಲ ಬೋರ್ಡ್ ಹಾಕ್ಬಿಡ್ತಾರಲ್ಲ, ನ್ಯೂಸಲ್ಲೆಲ್ಲ ಬಂದ್ಬಿಡುತ್ತಲ್ಲ. ಶ್ರಾವಣಿ ಹುಟ್ಟಿದಾಗ ನಮ್ಮ ಯಜಮಾನ್ರು ಹೀಗೆ ಸಂಭ್ರಮ ಪಟ್ಟಿದ್ರು. ಇಡೀ ಸಾಲಿಗ್ರಾಮಕ್ಕೆ ಸಿಹಿ ಊಟ ಹಾಕಿದ್ರು. ಅಷ್ಟು ಮಾತ್ರ ಅಲ್ಲ, ಇಡೀ ಸರ್ಕಾರನೇ ಸಾಲಿಗ್ರಾಮದಲ್ಲಿತ್ತು. ಎಲ್ರಿಗೂ ಉಡುಗೊರೆ ಕೊಟ್ರು. ಅಮರೇ, ಈಗ ನಮ್ಮ ಶ್ರಾವಣಿ ಮೇಡಮ್ ಅವ್ರಿಗೆ ಮಗು ಆದ್ರೆ ಸರ್ಕಾರ ಈ ಮನೆಗೆ ಬರುತ್ತೋ ಇಲ್ಲ ಆ ಮನೆ ಬರುತ್ತೋ? ಅತ್ತೆಯವರೇ, ನಿಮ್ಮ ಆಸೆ ಈಡೇರಬೇಕು ಅಂದರೆ ಮೊದಲು ಸಂಸಾರದಲ್ಲಿ ಸಾಮರಸ್ಯ ಇರಬೇಕು, ಹೊಂದಾಣಿಕೆ ಇರಬೇಕು. ಸಂಸಾರದಲ್ಲಿ ಸಾರನೇ ಇಲ್ಲದೆ ಇದ್ರೆ ನಿಮ್ಮ ಆಸೆ ಯಾವತ್ತಿಗೂ ಈಡೇರಲ್ಲ. ಅದನ್ನ ಅವರೇ ನಿರ್ಧಾರ ಮಾಡಬೇಕು. ಕೊಡಿ ಯಜಮಾನ್ರೆ. ಏನ್ ಪದ್ಮನಾಭ ಅವರೇ, ಹೀಗೆ ಅತಿಯಾಗಿ ಗೌರವ ಕೊಟ್ಟು ನಮ್ಮ ನಡುವೆ ಅಂತರ ಕ್ರಿಯೇಟ್ ಮಾಡ್ತಾ ಇದ್ದೀರಾ? ಅಯ್ಯೋ, ಹಾಗೇನಿಲ್ಲ ಯಜಮಾನ್ರೆ. ಅದೇನೇ ಸ್ನೇಹ ಇದ್ರು ನೀವು ದೊಡ್ಡ ಯಜಮಾನ್ರ ಜಾಗಕ್ಕೆ ಬಂದಿರೋರು. ಈ ಗೌರವ ಅವ್ರಿಗೆ, ಅವ್ರ ಜಾಗಕ್ಕೆ. ಹಾಗೆ ಅವ್ರ ಪ್ರೀತಿಯಿಂದ ಆರಿಸಿರೋ ನಿಮಗೆ, ದೊಡ್ಡ ಯಜಮಾನ್ರು ನಿಮ್ಮ ಮೇಲೆ ಇಟ್ಟಿದ್ದ ನಂಬಿಕೆಗೆ ಈ ಮಾತನ್ನ ಹೇಳಬೇಕೋ ಬಿಡಬೇಕೋ ಗೊತ್ತಿಲ್ಲ. ಶ್ರಾವಣಮ್ಮ ಸುಬ್ಬು ಮದುವೆ ಆದ್ಮೇಲಿಂದ ಎಲ್ಲಿ ನಿಮ್ಮ ಸ್ನೇಹ ಕಳ್ಕೊಂಡ್ಬಿಡ್ತೀನಿ ಅಂತ ಭಯದಲ್ಲಿದ್ದೆ. ಆದರೆ ಈಗ ನಾವು ನಿಮ್ಮ ಮನೆಗೆ ಬಂದು, ನೀವು ನಮ್ಮ ಮನೆಗೆ ಬಂದು ಈ ಒಡನಾಟ ಬೆಳೆದ ಮೇಲೆ ಸಮಾಧಾನ ಅನಿಸ್ತಿದೆ. ಪದ್ಮನಾಭ ಅವರೇ, ಕಳ್ಕೊಳಕ್ಕೆ ನಮ್ಮ ಸ್ನೇಹ ನೆನ್ನೆ ಮೊನ್ನೆದ. ಹಾಗೆ ನೋಡಿದ್ರೆ ಈ ಊರಿಂದೇ ಅಲ್ಲ, ರಕ್ತ ಹಂಚಿಕೊಂಡು ಜೊತೆಯಲ್ಲಿ ಹುಟ್ಟಿ ಕೆಲವರು ಸಂಬಂಧಿಗಳಾಗ್ಬಿಡ್ತಾರೆ. ಆದರೆ ನಾವು ಹಾಗಲ್ವಲ್ಲ. ನಮ್ಮ ರಕ್ತದ ಕಣಕಣದಲ್ಲೂ ದೊಡ್ಡ ಮನೆ ಮೇಲಿರೋ ಪ್ರೀತಿಯಿಂದ ಸಂಬಂಧಿಗಳಾದವರು. ಕೆಲವರು ಯಾವ ಸಂಬಂಧನೂ ಇಲ್ಲದೆ ವರ್ಷಾನ್ಗಟ್ಲೆ ಜೊತೆಗೆ ಇದ್ದು ಬಿಡ್ತಾರೆ. ನಮ್ಗಂತವ್ರ ಜೊತೆ ಸಂಬಂಧ ಇಲ್ಲ ಅಂತಾನೂ ಹೇಳಕ್ಕಾಗಲ್ಲ, ಬಿಡಕ್ಕೂ ಆಗಲ್ಲ. ಯಜಮಾನ್ರೆ, ಆ ವಿಷಯ ಬಿಡಿ. ಸಂಬಂಧಗಳನ್ನ ದುರುಪಯೋಗ ಪಡಿಸ್ಕೊಳ್ಳೋರಿಗೆ ಶಿಕ್ಷೆ ಆಗಲೇಬೇಕು. ಸಂಬಂಧದ ಬೆಲೆ ಏನು ಅಂತ ಅವ್ರಿಗೆ ಗೊತ್ತಾಗಲೇಬೇಕು. ಯಜಮಾನ್ರೆ, ನೀವು ನಂದಿನಿ ಮೂರ್ ಕೈ ಹಿಡಿದಾಗ ದೊಡ್ಡ ಯಜಮಾನ್ರು ಇದೇ ಗೊಂದಲದಲ್ಲಿದ್ದರು. ಒಂದಷ್ಟು ದಿನ ನಿಮ್ಮನ್ನ ಮನೆ ಮಗ ಅನ್ಕೋಬೇಕು, ದೊಡ್ಡ ಮನೆ ಅಳಿಯ ಅನ್ಕೋಬೇಕು, ವಾರಸ್ದಾರ ಅನ್ಕೋಬೇಕು, ಬಂಟ ಅನ್ಕೋಬೇಕು, ಏನೂ ಗೊತ್ತಾಗಲಿಲ್ಲ. ಆದರೆ ಅವ್ರಿಗೆ ಒಂದು ನಂಬಿಕೆ ಇತ್ತು, ನಂದಿನಿ ಅಮ್ಮವರು ಯಾವುದೇ ಕಾರಣಕ್ಕೂ ಯಾವತ್ತೂ
ತಪ್ಪು ನಿರ್ಧಾರ ತಗೊಳ್ಳಲ್ಲ ಅಂತ. ಪದ್ಮನಾಭ ಅವರೇ, ಬೇಷ್ ಮಗಳೇ, ಇಷ್ಟು ಚೆನ್ನಾಗಿ ಮಾತಾಡ್ತೀಯ ಅಂತ ಗೊತ್ತಿದ್ದಿದ್ರೆ ನಾನು ನಿನ್ ಜೊತೆ ಬರ್ತಾ ಇದ್ದೆ. ಮಿನಿಸ್ಟರ್ ಮನ್ಸಿಗೆ ಮಾಡೋ ತರ 4 ಮಾತು ಸೇರಿಸಿ ಮಾತಾಡ್ತಾ ಇದ್ದೆ. ಅದ್ರ ಅವಶ್ಯಕತೆನೇ ಇಲ್ಲ. ಮಿನಿಸ್ಟರ್ ಸಾಹೇಬ್ರು ಮನ್ಸ್ ಕರ್ಗೋ ಹಾಗೆ ನಾನು ಮಾತಾಡಿದ್ದೀನಿ. ನನ್ನ ಮಾತು ಕೇಳ್ತಿದ್ದ ಹಾಗೆ ಕಲ್ ತರ ನಿಂತ್ಬಿಟ್ಟಿದ್ರು. ಇನ್ನೇನೇ ಇದ್ರು ಆ ಮನ್ಸನ್ನ ಸ್ವಲ್ಪ ಕಲ್ ಮಾಡ್ಕೊಂಡು ಆ ಶ್ರಾವಣಿ ಸುಬ್ಬುನ ದೂರ ಮಾಡಬೇಕು. ಸುಬ್ಬುನ ನನಗೆ ಕೊಟ್ಟು ಮದುವೆ ಮಾಡಬೇಕು ಅಷ್ಟೇ. ಆಹಾ, ನಿನ್ನ ಮಾತು ಕೇಳ್ತಾ ಇದ್ರೆ ಮಿನಿಸ್ಟರ್ ಸಾಹೇಬ್ರು ಈಗ ನಮ್ಮ ಪರವಾಗೇ ಇದ್ದಾರೆ ಅಂತ ತುಂಬಾ ಖುಷಿ ಆಗ್ತಿದೆ. ಆ ಶ್ರಾವಣಿ ಸೊಕ್ಕು ಮುರಿಯೋದಿಕ್ಕೆ ಅವರಪ್ಪ ಒಬ್ಬರಿಂದಾನೇ ಸಾಧ್ಯ. ಅದು ನಿಜಾನೇ ಅಮ್ಮ. ಅವ್ರು ಏನ್ ನಿರ್ಧಾರ ತಗೋತಾರೋ ಅಂತ ನೋಡ್ಬೇಕು. ನೀವ್ ತಗೊಳ್ಳೋ ನಿರ್ಧಾರಕ್ಕೆ ನಾನು ಕಾಯ್ತಾ ಇರ್ತೀನಿ ಅಂತ ಹೇಳಿ ಬಂದಿದ್ದೀನಿ. ಇನ್ನೇನ್ ನಿರ್ಧಾರ ತಗೋತಾರೆ? ಸುಬ್ಬುಗೂ ಶ್ರಾವಣಿಗೂ ಮದುವೆ ಆಗಿಲ್ಲ ಅಂತ ಗೊತ್ತಾದ್ಮೇಲೆ ಅವರಿಬ್ಬರನ್ನು ದೂರ ಮಾಡಿ ಆ ಸುಬ್ಬು ಬಂದು ನನ್ನ ಕಾಲಿಗೆ ಬಿದ್ದು ಕ್ಷಮಿಸ್ಬಿಡಿ ಅಂತ ಕೇಳ್ಕೊತಾನೆ, ನಿನ್ ಕುತ್ತಿಗೆ ತಾಳಿ ಕಟ್ತಾನೆ. ಅದನ್ನೇ ಅವರು ಹೇಳ್ತಾರೆ. ಇನ್ನ ಶ್ರಾವಣಿ ವಿಜಯಾಂಬಿಕಾ ಅವ್ರ ಮಗ ಕಟ್ಟೋ ತಾಳಿಗೆ ಕುತ್ತಿಗೆ ಹೊಡ್ತಾಳೆ ಅಷ್ಟೇ. ಹೌದಮ್ಮ, ಮಿನಿಸ್ಟರ್ ಮಾತು ಶ್ರೀರಾಮನ್ ಬಾಣ ಇದ್ದಾಗೆ. ಅವ್ರ ಮಾತು ಮೀರೋ ಧೈರ್ಯ ಯಾರಿಗೂ ಇಲ್ಲ. ಹಾಗಿದ್ದಾಗ ನಾವ್ ಅನ್ಕೊಂಡಂಗೆ ಆಗುತ್ತೆ ಅಲ್ವಾ ಅಮ್ಮ? ನಿಜ ಆಗತ್ತೆ ಅನ್ಸುತ್ತೆ. ಅಮ್ಮ 1 ನಿಮಿಷ ಬಂದೆ.